ಬ್ರಹ್ಮಚಾರ್ಯ ಪದದ ನಿಜವಾದ ಅರ್ಥವೆಂದರೆ ಬ್ರಹ್ಮದಲ್ಲಿ ವಿಹರಿಸುವುದು. ಬ್ರಾಹ್ಮಣೆ ವಿಚಾರಣಂ ಬ್ರಹ್ಮಚರ್ಯಂ. ಮನುಷ್ಯನು ಬಾಹ್ಯ ಭಾವನೆಗಳಿಂದ ಕೆಲವು ಕೆಲಸಗಳನ್ನು ಮಾಡಿದಾಗ ಅಥವಾ ಕೆಲಸದ ಭಾವನೆಯನ್ನು ಮಾತ್ರ ತೆಗೆದುಕೊಳ್ಳುತ್ತದೆ, ಆ ಸಮಯದಲ್ಲಿ ಅವನು ತನ್ನನ್ನು ತಾನು ಸಂಬಂಧಿಸಿದ ವಿಷಯ ಕೆಲಸ ಮಾಡುತ್ತದೆ. ಅಥವಾ ಕಾಮದ ಭಾವನೆಯನ್ನು ತೆಗೆದುಕೊಳ್ಳುತ್ತದೆ, ಅವನು ಅದನ್ನು ಜಡವಿಘಟಿತ ವಸ್ತುವಿನಂತೆ ನೋಡುತ್ತಾನೆ. ಹೀಗೆ ಛಿದ್ರಗೊಂಡ ವಸ್ತುವಿನ ಸಾಧನೆಯನ್ನು ಯಾವಾಗಲೂ ಮಾಡುವುದರಿಂದ ಮನಸ್ಸು ಆಗುತ್ತದೆ. ವಸ್ತುವಿನಲ್ಲಿ ಎಷ್ಟು ತಲ್ಲೀನವಾಗಿದೆ ಎಂದರೆ ಅದರ ಜಾಗೃತ ಜೀವಿ ಕೂಡ ಜಡತ್ವಕ್ಕೆ ತಿರುಗುತ್ತದೆ. ಬ್ರಹ್ಮಚರ್ಯದ ಅಭ್ಯಾಸ ಎಂದರೆ ನಾವು ಕೆಲಸ ಮಾಡುವ ವಸ್ತುಗಳು ಅಥವಾ ಕೆಲಸದ ಭಾವನೆ ಅದನ್ನು ನೋಡುವ ಬದಲು ಒಂದು ವಸ್ತುವಾಗಿ ಇದನ್ನು ಬ್ರಹ್ಮದ ಬೆಳವಣಿಗೆಯಾಗಿ ನೋಡಿ. ಹೀಗೆ ಎಲ್ಲದರಲ್ಲೂ ಬ್ರಹ್ಮ ಭಾವವನ್ನು ಹೊಂದುವ ಮೂಲಕ ಮನಸ್ಸು ಒಂದು ವಿಷಯದಿಂದ ಇನ್ನೊಂದಕ್ಕೆ ಚಲಿಸಿದಾಗಲೂ ಬ್ರಹ್ಮವನ್ನು ಹೊರತುಪಡಿಸಿ ಬೇರೆಲ್ಲಿಯಾದರೂ ಹೋಗಿ ಹೀಗೆ ಶ್ರೇಯ ಸಾಧನವಾಗಿ ಬದಲಾಗುತ್ತದೆ. ಕಾಮವು ಪ್ರೇಮಕ್ಕೆ ತಿರುಗುತ್ತದೆ.